ಪ್ರಾಪ್ತಿ ಸ್ಕೂಲಲ್ಲಿ ವನ್ ಮಹೋತ್ಸವ ಸೆಲೆಬ್ರೇಷನ್ ಇತ್ತು. ಇನ್ನು ಅದಕ್ಕೆ ಕಾಡು ಮನುಷ್ಯ ಥರ ಡ್ರೆಸ್ಅಪ್ ಮಾಡ್ಕೊಂಬ ಅಂತ ಹೇಳಿದ್ರು. ಇನ್ನು ಅದಕ್ಕೆ ಲೀಫ್ಗಳು ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ ಹೋಗಿ ಎಲ್ಲ ತೊಗೊಂಡು ಬಂದೆ. ಇನ್ನು ಎಲೆಗಳೆಲ್ಲ ನೀಟಾಗಿ ಇತ್ತು, ಡಸ್ಟ್ ಆಯಿತು, ಹುಳ ಆಯಿತು, ಏನಿರಲಿಲ್ಲ. ಹಾಗಾಗಿ ಅದನ್ನೇನು ವಾಶ್ ಮಾಡಿಲ್ಲ. ಡೈರೆಕ್ಟಾಗಿ ಸ್ಕರ್ಟ್ಗೆ ಸೂಜಿ ದಾರ ತೊಗೊಂಡು ಸ್ಟೆಪ್ ಬೈ ಸ್ಟೆಪ್ ಆಗಿ ಸ್ಟಿಚ್ ಮಾಡಿದೆ. ಸ್ಕರ್ಟ್ಗೆ ಮುಂದೆ ಮಾಡಿರೋ ಥರ ಹಿಂದೆ ಮಾಡಿಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕಡ್ಡಿದ್ದಿರುತ್ತಲ್ಲ ಡೈರೆಕ್ಟ್ ಅದನ್ನೇ ಹಾಕಿದೆ. ಇನ್ನು ಟಾಪ್ಗೆ ಡಬಲ್ ಸ್ಟಿಕ್ ಹಾಕಿ ಮಾಡೋಣ, ಸೂಜಿ ದಾರ ಆದರೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡಬಲ್ ಸ್ಟಿಕ್ ಹಾಕಿದೆ. ಹಾಗೆ ಮಕ್ಕಳು ಕೂಡ ಇಬ್ಬರು ಡಬಲ್ ಸ್ಟಿಕ್ ಅನ್ಸೋಕ್ಕೆ ತೆಗಿಯೋಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಟಾಪ್ ಸ್ಕರ್ಟಲ್ಲಿ ನನಗೆ ಟಾಪೇ ಸಖತ್ ಇಷ್ಟ ಆಯಿತು, ನೋಡೋಕೆ ಕೂಡ ಚೆನ್ನಾಗಿತ್ತು. ಇನ್ನದು ಬೆಳಗ್ಗೆಗೆಲ್ಲ ಒಣಗೋಗ್ಬಿಡುತ್ತೆ ಎಲೆ ಅಂತೇಳಿ ಒಂದು ಕಾಟನ್ ಬಟ್ಟೆನ ಹಸಿ ಮಾಡಿಬಿಟ್ಟು ಬಟ್ಟೆನೆಲ್ಲ ಹಾಕಿಟ್ಟಿದ್ದೀನಿ. ಬೆಳಿಗ್ಗೆ ಅವಳಿಗೆ ಡ್ರೆಸ್ ಹಾಕ್ಬಿಟ್ಟು ತಲೆ ಬಾಚಿ, ಹಾಗೆ ತಲೆಗೆ ಒಂದು ಕಿರೀಟ ಬೇಕು ಅಂತ ಹೇಳ್ಬಿಟ್ಟು ಗಮ್ ಟೇಪ್ ತೊಗೊಂಡು ಗಮ್ ಟೇಪ್ ಮೇಲೆ ಎಲ್ಲ ಎಲೆಗಳನ್ನ ನೀಟಾಗಿ ಇಟ್ಕೊತಾ ಇದ್ದೀನಿ. ಬಟ್ ಬೆಳಿಗ್ಗೆ ಅನ್ನೋಷ್ಟಿಗೆಲ್ಲ ಡಬಲ್ ಸ್ಟಿಕ್ ಹಾಕಿರೋದೆಲ್ಲ ಫುಲ್ ಉದ್ರೋಗಿತ್ತು. ನಾನು ಇನ್ನೊಂದ್ಸರಿ ಮತ್ತೆ ಸೂಜಿ ದಾರ ತೊಗೊಂಡು ಎಲ್ಲ ಸ್ಟಿಚ್ ಮಾಡಿದೆ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗೋಯ್ತು. ನೀವೇನಾದರೂ ಈ ಥರ ಮಾಡೋಂಗಿದ್ರೆ ಡಬಲ್ ಸ್ಟಿಕ್ ಯೂಸ್ ಮಾಡಬೇಡಿ. ಸೂಜಿ ದಾರ ತೊಗೊಂಡು ಹೊಲ್ದ್ರೇ ಅದು ಎಷ್ಟೊತ್ತಾದರೂ ಕೂಡ ಗಟ್ಟಿಯಾಗಿರುತ್ತೆ. ಇನ್ನು ಕೈ ಖಾಲಿ ಅನಿಸ್ತಿತ್ತು, ಕೈಗೆ ಏನಾದರೂ ಹಾಕೋಣ ಅಂತ ಹೇಳ್ಬಿಟ್ಟು ಗಮ್ ಟೇಪ್ನ ಕೈಗೆ ಸುತ್ತಿದ್ದೀನಿ. ಟೈಟಾಗಿ ಏನು ಸುತ್ತಿಲ್ಲ, ಲೂಸಾಗಿ ಹಾಕಿದ್ದೀನಿ. ಆ ಗಮ್ ಟೇಪ್ ಹಾಕಿದ್ಮೇಲೆ ಹೂವನ್ನು ಕಿತ್ಬಿಟ್ಟು ಹೂವದ್ದು ದಳಗಳಿರುತ್ತಲ್ಲ ಅದನ್ನ ಅಲ್ಲೊಂದು ಅನಿಸಿದ್ದೀನಿ. ನೋಡೋಕೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಿವಿಗೆ ಒಂದು ಇಯರಿಂಗ್ ತೊಗೊಂಡು ಇಯರಿಂಗ್ನ ಹೂವು ಮತ್ತು ಎಲೆಗೆ ಚುಚ್ಬಿಟ್ಟು ಈ ಥರ ಡೈರೆಕ್ಟಾಗಿ ಕಿವಿಗೆ ಇಡ್ತಾ ಇದ್ದೀನಿ. ಇದು ಕೂಡ ಲುಕ್ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಕಾಡು ಮನುಷ್ಯರು ಅಂದರೆ ಮುಖಕ್ಕೆ ಸ್ವಲ್ಪ ಬ್ಲ್ಯಾಕ್ದೆಲ್ಲ ಹಾಕ್ಕೊಂಡಿರ್ತಾರೆ ಅಂತೇಳಿ ಅದೊಂಚೂರು ಹಾಕಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ. ಹಾಗೆ ಲುಕ್ ಹೆಂಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.